ಸಾಲು ಸಾಲು ರಜೆ ಇತ್ತು, ದೀಪಾವಳಿ ಹಬ್ಬ ಬೇರೆ. ಹೀಗಾಗಿ ಬೆಂಗಳೂರಿನ ಅರಸಿ ಬಂದವರು ತಮ್ಮ ತಮ್ಮ ಹುಟ್ಟೂರುಗಳಿಗೆ ಹೋಗಿದ್ರು. ಆದರೆ ಹಬ್ಬ ಮುಗ್ದಿದೆ, ಮತ್ತೆ ಅದೇ ಕೆಲಸ, ಅದೇ ಕಾಲೇಜುಗಳು. ಹೀಗಾಗಿ ಬೆಂಗಳೂರಿಗೆ ಮತ್ತೆ ಜನ ವಾಪಸ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ಹುಟ್ಟೂರುಗಳಿಗೆ ಹೋಗಿದ್ರು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ರು. ಒಂದಿಷ್ಟು ಜನ ಏನು ಲಾಂಗ್ ವೀಕೆಂಡ್ ಇದೆಯಲ್ಲ, ಹೀಗಾಗಿ ಟ್ರಿಪ್ ಹೋಗೋಣ ಅಂತ ಹೋಗಿದ್ರು. ಆದರೆ ವೀಕೆಂಡ್ ಮುಗಿತಾ ಇದ್ದಾಗೆ ಈಗ ಸದ್ಯ ಮುಂಜಾನೆಯಿಂದ ಕೂಡ ಬೆಂಗಳೂರಿಗೆ ಜನ ಬರ್ತಾ ಇರುವಂಥದ್ದು. ಬೇರೆ ಬೇರೆ ಊರುಗಳಿಂದ ತಮ್ಮ ಕನಸಿನ ಊರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದೆಡೆ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇದೆ, ವಾಹನ ಸಂಚಾರ ಏನಿತ್ತು ಅದು ಹೆಚ್ಚಳ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಸದ್ಯ ನಾನೀಗ ಗುರುಗುಂಟೆಪಾಳ್ಯ ಜಂಕ್ಷನ್ ನಲ್ಲಿ ಇದ್ದೀನಿ. ಈ ಒಂದು ಜಂಕ್ಷನ್ ಏನಿದೆ, 4 ಭಾಗದಿಂದ ಕೂಡ ಈ ಒಂದು ಜಂಕ್ಷನ್ಗೆ ವಾಹನಗಳು ಬರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ಹೆಚ್ಚಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಹೆಬ್ಬಾಳ ಆಗಿರ್ಬೋದು ಅಥವಾ ನೆಲಮಂಗಲ ಭಾಗ ಆಗಿರ್ಬೋದು, ಮತ್ತೆ ಸಿಟಿ ಕಡೆಯಿಂದ ಹೊರಗೆ ಹೋಗುವಂತ ವಾಹನಗಳು ಕೂಡ ಹೆಚ್ಚಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗಿರುವಂಥದ್ದು. ಮತ್ತೆ ಪ್ರಮುಖವಾಗಿ BMTC ಬಸ್ಸುಗಳೇನಿದೆ, ಈ ಒಂದು BMTC ಬಸ್ಸುಗಳಿಗಾಗಿ ಜನ ಕಾದು ನಿಂತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತಮ್ಮ ತಮ್ಮ PGಗಳಿರ್ತವೆ, ರೂಮ್ಗಳಿರ್ತವೆ, ಮತ್ತೆ ಆಫೀಸ್ಗಳಿರ್ತವೆ, ಎಲ್ಲದಕ್ಕೂ ಹೋಗ್ಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಜನ ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾದು ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಅನಿವಾರ್ಯವಾಗಿ ಹೋಗ್ಲೇಬೇಕು. ಹಬ್ಬ ಮುಗಿಸಿ ಎಲ್ಲ ರಜೆ ಇರುತ್ತೆ, ಲಾಂಗ್ ವೀಕೆಂಡ್ ಇರುತ್ತೆ, ಎಂಜಾಯ್ ಮಾಡಿರ್ತಾರೆ. ಆದ್ರೆ ಎಲ್ಲ ಮುಗಿದ ಬಳಿಕ ಮತ್ತೆ ತಮ್ಮ ಒಂದು ದಿನನಿತ್ಯದ ರುಟೀನ್ ಅಂತ ಏನ್ ಹೇಳ್ತೀವಿ, ಆ ಒಂದು ರುಟೀನ್ಗೆ ಬರಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಜನ ಬೆಳಗ್ಗೆಯಿಂದ ಕೂಡ BMTC ಬಸ್ಗಳಿಗೆ ಕಾಯ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ತಮ್ಮ ತಮ್ಮ PGಗಳಲ್ಲಿರ್ತವೆ, ಅಲ್ಲಿಗೆ ಹೋಗ್ಲಿಕ್ಕೆ ಬಸ್ಗಳನ್ನ ಅರಸಿ ಹೋಗ್ಬೇಕಾಗಿರುತ್ತೆ, ಆಟೋಗಳಿಗೆ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಮೆಟ್ರೋ ನಿಲ್ದಾಣಗಳು ಕೂಡ ತುಂಬಿ ತುಳುಕ್ತಾ ಇದೆ. ಒಂದು ಕಡೆಯಲ್ಲಿ ಕಳೆದ 5 ದಿವಸಗಳಿಂದ ಬೆಂಗಳೂರು ಸಂಪೂರ್ಣ ಖಾಲಿಯಾಗಿತ್ತು, ವಾಹನ ಸಂಚಾರ ಅಷ್ಟಾಗಿ ಕಂಡು ಬರ್ತಾ ಇರಲಿಲ್ಲ, ಮತ್ತೆ ಜನ ಓಡಾಟ ಕೂಡ ಕಮ್ಮಿ ಇತ್ತು. ಯಾಕಂತ ಹೇಳಿದ್ರೆ ಹಬ್ಬ ಇರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಊರುಗಳಿಗೆ ಹೋಗಿದ್ರೆ ಮತ್ತೊಂದಿಷ್ಟು ಜನ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏಕಾಏಕಿಯಾಗಿ ಎಲ್ಲಾ ವಾಹನಗಳು ಮತ್ತೆ ಒಂದಿಷ್ಟು ಜನ ಬೆಂಗಳೂರಿಗೆ ವಾಪಸ್ ಬಂದಿರೋದ್ರಿಂದಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟರೆ ವಾಹನಗಳು ನಿಂತುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆಯಲ್ಲಿ BL ಸರ್ಕಲ್ ಇಂದ ಬರುವಂತವರಾಗಿರ್ಬೋದು, ಮತ್ತೆ ಈ ಕಡೆ ನೆಲಮಂಗಲ ಭಾಗದಿಂದ ಬರುವಂತವ್ರು, ಸಿಟಿ ಔಟ್ಸ್ಕರ್ಟ್ಸ್ ಇಂದ ಬರುವಂತವರಾಗಿರ್ಬೋದು, ಸಿಟಿಯಿಂದ ಹೊರ ಹೋಗೋವರೆಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಪ್ರಮುಖವಾಗಿ ಏನು ಜನ ಬರ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ತಮ್ಮ ತಮ್ಮ ಕೆಲಸಗಳೇನಿರ್ತವೆ ಅವುಗಳನ್ನ ಮಾಡಬೇಕಂತ ಹೇಳಿದ್ರೆ ಮತ್ತೆ ಬೆಂಗಳೂರಿಗೆ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸ್ ಸ್ಟ್ಯಾಂಡ್ ಅನ್ನ ಗಮನಿಸಬಹುದು, ಸುಮಾರು ಸಾವಿರಾರು ಪ್ರಯಾಣಿಕರು ಬಸ್ಗಳಿಗಾಗಿ ಕಾಯ್ದು ನಿಂತಿರ್ತಾರೆ. ಒಂದು ಕಡೆಯಲ್ಲಿ ಬೇರೆ ಊರುಗಳಿಂದ ಬಂದಿಳಿದವರು ಬಸ್ಗೆ ಕಾಯ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದಿನನಿತ್ಯ ಬೆಂಗಳೂರಿನಿಂದನೇ ತಮ್ಮ ಆಫೀಸ್ಗಳಿಗೆ ಹೋಗೋರು, ಬೆಂಗಳೂರಲ್ಲೇ ಇದ್ದು ತಮ್ಮ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸೋರು, ಇವರೆಲ್ಲವೂ ಕೂಡ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಾಗಿ ಕಾಯ್ತಾ ಇರುವಂತದ್ದು. ಆದ್ರೆ ಬಂದಂತ ಪ್ರತಿಯೊಂದು ಬಸ್ ಕೂಡ ರಶ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಜನ ಗುರುಗುಂಟೆಪಾಳ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿರೋದ್ರಿಂದಾಗಿ ಪ್ರತಿಯೊಂದು ಬಸ್ಗಳು ಕೂಡ BMTC ಬಸ್ಗಳೇನು ಬರ್ತವೆ ಅವುಗಳು ಸಂಪೂರ್ಣವಾಗಿ ರಶ್ ಆಗ್ತಾ ಇದೆ. ಒಂದೊಂದು ಬಸ್ಗಳು ಒಂದೊಂದು ಪಾಯಿಂಟ್ ನಲ್ಲಿ ಪಿಕ್ ಮಾಡ್ಕೊಂಡು ಬಂದಿರ್ತವೆ. ಅದರ ಜೊತೆಗೆ ಗುರುಗುಂಟೆಪಾಳ್ಯ ಜಂಕ್ಷನ್ ನಲ್ಲಿ ಇಷ್ಟು ಜನ ಸೇರಿರೋದ್ರಿಂದಾಗಿ ಕೂಡ ಬಸ್ಗಳು ರಶ್ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಉದ್ದಗಲಕ್ಕೂ ಕೂಡ ಜನ ನಿಂತಿದ್ದಾರೆ, ಬಸ್ಗಳಿಗಾಗಿ ಕಾಯ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಬಸ್ಗಳು ರಶ್ ಆಗೋದ್ರ ಜೊತೆಗೆ ಕೂಡ ವಾಹನಗಳ ಸಂಚಾರಕ್ಕೆ ಕೂಡ ಅಡ್ಡಿ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜನ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ, ವಾಹನಗಳನ್ನ ನಿಲ್ಲಿಸ್ತಾರೆ, ಆಟೋಗಳನ್ನ ನಿಲ್ಲಿಸಿ ಹತ್ತುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇರ್ಬೋದು, BMTC ಬಸ್ ಬರ್ತಾ ಇದ್ದಂತೆ ಜನ ಓಡೋಡಿ ಬರ್ತಾ ಇದ್ದಾರೆ. ಆದ್ರೆ ಬಸ್ ಈಗ ಆಲ್ರೆಡಿ ರಶ್ ಆಗಿದೆ. ಅದರ ಜೊತೆಗೆ ಮತ್ತೆ ಒಂದಿಷ್ಟು ಜನ ಬಸ್ ಹತ್ತುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅನಿವಾರ್ಯವಾಗಿ ಹೋಗ್ಲೇಬೇಕು, ತಾವು ತಲುಪುವಂತ ಸ್ಥಳವನ್ನ ತಲುಪುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಬಸ್ಸುಗಳು ಎಷ್ಟೇ ರಶ್ ಇದ್ರೂ ಕೂಡ ಹೋಗ್ಲೇಬೇಕಾದಂತ ಪರಿಸ್ಥಿತಿ. ಎಷ್ಟು ಕಷ್ಟ ಆದ್ರೂ ಕೂಡ ಹತ್ಕೋತಾ ಇದ್ದಾರೆ. ಸುಮಾರು ಕಳೆದ ಒಂದು 5 ದಿವಸಗಳಿಂದ ಏನು ಬಸ್ಸುಗಳು ಖಾಲಿ ಹೊಡಿತಾ ಇತ್ತು, BMTC ಬಸ್ಗಳಲ್ಲಿ ಜನ ಇರಲಿಲ್ಲ. ಆದ್ರೆ ಇವತ್ತು ಮಾತ್ರ ಸಂಪೂರ್ಣವಾಗಿ ಬಸ್ ತುಂಬಿ ತುಳುಕ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಒಳಭಾಗದಲ್ಲಿ ಈಗಾಗಲೇ ಬಸ್ ಬರ್ಬೇಕಾದ್ರೇನೆ ರಶ್ ಆಗಿತ್ತು. ಮತ್ತೆ ಇದೀಗ ಗುರುಗುಂಟೆಪಾಳ್ಯ ಜಂಕ್ಷನ್ ನಲ್ಲಿ ಸಾವಿರಾರು ಜನ ಸೇರಿರೋದ್ರಿಂದಾಗಿ ಸಾವಿರಾರು ಜನ ಬಸ್ನ ಒಳಗೆ ಹತ್ತುತ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ರಶ್ ಆಗ್ತಾ ಇದೆ. ಮತ್ತೆ ಒಂದಿಷ್ಟು ಜನ ನಿರಾಸೆಯಿಂದ ಬಸ್ ಖಾಲಿ ಇಲ್ವಲ್ಲಪ್ಪ, ನಾವು ಹೇಗೆ ಹೋಗೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಒಂದಿಷ್ಟು ಜನ ಗಂಟೆಗಟ್ಟಲೆಯಿಂದ ಕೂಡ ಕಾಯ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಬಸ್ ರಶ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಮೇಡಮ್? 10 ಮಿನಿಟ್ಸ್ ಇಂದ ಫುಲ್ ರಶ್ ಇದೆ ಸರ್. ಮೇಡಮ್, 5 ದಿವಸ ಫುಲ್ ಖಾಲಿ ಇತ್ತು ಬೆಂಗಳೂರು, ಇವತ್ತು ಮತ್ತೆ ರಶ್ ಆಗ್ತಾ ಇದೆ. ಎಷ್ಟು ಕಷ್ಟ ಆಗುತ್ತೆ ಮೇಡಮ್ ಜನರಲ್ ರುಟೀನ್ ಹೋಗೋರಿಗೆ? ಮನೆಯಿಂದ ಬರೋವಾಗ ಒಂದು 1/2 ಅವರ್ ಲೇಟ್ ಆಯ್ತು ಸರ್ ಟುಡೇ ಇವತ್ತು.
ಬಟ್ ಈ ರಶ್ ಅನ್ನ ನೋಡ್ತಾ ಇದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಬೆಂಗಳೂರಿಗೆ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ. ಎಷ್ಟು ಸಮಸ್ಯೆಗಳಾಗ್ತಾ ಇದೆ, ಆನ್ ಟೈಮ್ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಇಷ್ಟು ದಿವಸ ಫ್ರೀ ಇತ್ತು ಬೆಂಗಳೂರು, ಏನು ಹೇಳ್ತೀರಾ? ಸರ್ ಅದೇ ಹಬ್ಬಕ್ಕೆಲ್ಲ ಊರಿಗೆ ಹೋಗಿದ್ದಾರಲ್ಲ ಸರ್, ಸೊ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಬಸ್ ಎಲ್ಲ ಊರ್ ಸೈಡ್ ಬಿಟ್ಟಿದ್ದಾರಲ್ಲ ಸರ್, ಸೊ ರಶ್ ಆಗ್ತಾ ಇದೆ. ತುಂಬ ಬಸ್ ಬಿಡಬೇಕು ಹೋಗೋರು, BMTC ಬಸ್ ಅಂತ ಕೇಳ್ಕೊತೀವಿ. ಎಲ್ಲ ಬಸ್ಸುಗಳು ರಶ್ ಆಗಿ ಬರ್ತಾ ಇದೆ, ಏನು ಹೇಳ್ತೀರಾ? ರಶ್ ಆಗಿ ಬರ್ತಿದೆ. ನಾವು 9 o'clock ಇಂದ ಕಾಯ್ತಾ ಇದ್ದೀನಿ. ಮಾನ್ಯತಾ ಹತ್ರ ಹೋಗ್ಬೇಕಾಗಿತ್ತು ಅದಕ್ಕೆ. ಹೇಗೆ ಅನಿಸ್ತಿದೆ ಮೇಡಮ್? ಎಲ್ಲ ಊರಿಂದ ಬರ್ತಾ ಇದ್ದಾರೆ, ಬಸ್ಗಳೆಲ್ಲ ರಶ್ ಆಗ್ತಾ ಇದೆ. ಎಲ್ಲ ಹಬ್ಬ ಆಯ್ತಲ್ಲ, ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಬಂದು ಒಂದೇ ಸಲ ರಶ್ ಆಗಿ ಕಂಪನಿ ಅಂದರೆ ಒಂದೊಂದು ನಿಲ್ಸಲ್ಲ ಇಲ್ಲಿ, ಒಂದೊಂದು ಡೈರೆಕ್ಟ್ ಹೊಂಟೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಇದು? ತುಂಬ ಕಷ್ಟ ಆಗ್ತಿದೆ. ಆನ್ ಟೈಮ್ ರೀಚ್ ಆಗೋದು ಕಷ್ಟ ಆಗುತ್ತಾ? ಹಾಂ, ಅದಕ್ಕೆ ಸ್ವಲ್ಪ ಬೇಗ ಬರಬೇಕು. ಟೈಮ್ ಇರೋದಕ್ಕಿಂತ ಸ್ವಲ್ಪ ಬೇಗ ಬಂದು ಕಾಯ್ತಾ ಇದ್ದೀವಿ. ಮೋನಿಶಾ. ಇದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಬಸ್ಸುಗಳು ಔಟ್ಸ್ಕಟ್ಸ್ಗಳಿಗೆ ಅಂತ ಹೇಳಿದ್ರೆ BMTC ಬಸ್ಸುಗಳೇನಿತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹಬ್ಬದ ಪ್ರಯುಕ್ತ ರುಟೀನ್ ರನ್ನಿಂಗ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಬಸ್ಸುಗಳ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಕಮ್ಮಿ ಆಗ್ತಾ ಇದೆ. ಅದರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬಸ್ಸುಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ರೆ ಈ ಒಂದು ಟ್ರಾಫಿಕ್ನಿಂದ ಮತ್ತೆ ಈ ಒಂದು ಜನದಟ್ಟಣೆಯಿಂದ ಕೂಡ ನಾವು ಪಾರಾಗಬಹುದು ಅಂತ ಹೇಳಿ ಜನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.